ಹೆಂಗ್ ಕರೆದ್ರಿ ನೀವು, ಟ್ವೀಟ್ ಹಾಕಿ ಮಾಡಿದ್ರಿ ನೀವು. ಈ ರೀತಿಯಲ್ಲೇ ನಿಬ್ಬ ತೆವಲಂಗ್ ಮಾಡ್ಬಿಟ್ಟು ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರುವಂತ ಕ್ರಮವನ್ನ ವಿರೋಧಿಸಿ ನಾವು ಪ್ರೊಟೆಸ್ಟ್ ಮಾಡ್ತಾ ಇದೀವಿ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಇದೊಂದು ಕರಾಳ ದಿನ. ಈ ಕರಾಳ ದಿನಕ್ಕೆ ಸಾಕ್ಷೀಭೂತರಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ಮುಖ್ಯಮಂತ್ರಿಗಳು ಸ್ವತಃ ಅವರು ಟ್ವೀಟ್ ಮಾಡಿ ಇಡೀ ರಾಜ್ಯದ ಜನರಿಗೆ ಕರೆ ನೀಡಿದಂತ ಸಂದರ್ಭದಲ್ಲಿ ಇವತ್ತು ಈ ದುರ್ಘಟನೆ ಆಗಿದೆ. IPL ಗೆದ್ದ ತಕ್ಷಣ ಆ ಒಂದು ಮ್ಯಾಚ್ ಅನ್ನ RCB ಗೆದ್ದ ನಂತರ ಇಡೀ ರಾತ್ರಿ ಸಂಭ್ರಮಾಚರಣೆಯನ್ನ ಇಡೀ ರಾಜ್ಯದ ಜನರು ಮಧ್ಯರಾತ್ರಿಯಲ್ಲೇ ಆಚರಣೆ ಮಾಡಿದ್ದಾರೆ. ಅದಾದ ನಂತರದಲ್ಲಿ ಬೆಳಿಗ್ಗೆ ಅಲ್ಲಿವರೆಗೂ ಸಹ ಪೊಲೀಸ್ ಅವರು ಬೆಳಿಗ್ಗೆ 6 ಗಂಟೆವರೆಗೂ ಡ್ಯೂಟಿ ಮಾಡಿದ್ದಾರೆ. ಆದರೂ ಸಹ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿದ್ದಂತ ಪೊಲೀಸ್ ಅವ್ರನ್ನು ಸಹ ವಿಧಾನಸೌಧದ ಮುಂದೆ ನೀವು ಪಡ್ಕೊಂಡಿದ್ದೀರಾ. ಅವರ ಒಂದು ಇದನ್ನು ಸಹ ಪಡ್ಕೊಂಡು ವಿಧಾನಸೌಧದಲ್ಲಿ ಸ್ವತಃ DCM ಹೋಗಿ ಅವ್ರನ್ನ ವೆಲ್ಕಮ್ ಮಾಡೋದೇನು, ಇದಕ್ಕೆ ಹೋಗಿದ್ರು. ವಿಮಾನ ಇಳಿದ ತಕ್ಷಣ ಅವ್ರನ್ನ ವೆಲ್ಕಮ್ ಮಾಡಕ್ ಹೋದಂತವ್ರು DCM ಅವರು. ಅಲ್ಲಿ ಅವರ ಮಕ್ಕಳುಗಳು, ಅವ್ರ ಕುಟುಂಬ, ಅವರ ಮೊಮ್ಮಕ್ಕಳುಗಳು, IAS ಅಧಿಕಾರಿಗಳು ಮೊಮ್ಮಕ್ಕಳುಗಳು, IAS ಅಧಿಕಾರಿಗಳು ಮಕ್ಕಳುಗಳಿಗೆ ಸೆಲ್ಫಿ, ಈ ಕಾರ್ಯಕ್ರಮ ಮಾಡಕ್ಕೋಸ್ಕರ 11 ಜನರನ್ನ ಬಲಿ ತಗೊಳ್ಳುವಂತ ಕಾರ್ಯಕ್ರಮವನ್ನ ಈ ಭ್ರಷ್ಟ ಸರ್ಕಾರ ಮಾಡಿದೆ. ಈ ಭ್ರಷ್ಟ ಸರ್ಕಾರ ಮಾಡಿದ ನಂತರದಲ್ಲಿ ಪೊಲೀಸ್ ಅವರು ಅನುಮತಿ ಕೊಟ್ಟಿದ್ರು. ಅಂದ್ರೆ ಪೊಲೀಸ್ ಅವರು ಹೇಳಿದ್ರು 1-2 ದಿನಗಳ ಕಾಲ ಬುಟ್ಟು ಮಾಡಿ, ಭಾನುವಾರ ಮಾಡಿ ಅಂತ ಹೇಳಿದ್ರು. ಆದ್ರೆ ನೀವು ಒಪ್ಲಿಲ್ಲ. ನಿಮ್ಗೇನೋ ಪ್ರಚಾರದ ಗೀಳು, ಪ್ರಚಾರವನ್ನು ತೆಗೆದುಕೊಳ್ಬೇಕು. ಏನ್ ರಾಜ್ಯ ಸರ್ಕಾರನೇ ಹೋಗಿ ಕ್ರಿಕೆಟ್ ಗೆದ್ದಿತ್ತ, ಅಲ್ಲಿ ಕ್ರಿಕೆಟ್ ಗೆದ್ದಿದ್ದು RCB ಕ್ಲಬ್. ಆ ಕ್ಲಬ್ಗೆ ಎಷ್ಟೊಂದು ಪ್ರಚಾರ ಕೊಟ್ಟು 11 ಜನ ಬಲಿ ತಗೊಂಡಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿ, ಡೆಪ್ಟಿ CM ನಿಜಕ್ಕೂ ಸಹ ರಾಜ್ಯದ ಜನರ ಜೊತೆ ಅವ್ರ ಗೌರವ ಇದ್ರೆ ಕೂಡಲೇ ರಾಜೀನಾಮೆ ಕೊಡ್ಬೇಕಾಗಿತ್ತು. ಕೊಟ್ಟಿದಾರ. ಅದ್ರ ಬದಲು ಯಾವ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಅಂತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದ್ರ ಮೂಲಕ ರಾಜ್ಯದ ಒಂದು ಹೇಳ್ತಾರೆ, ಕೋತಿ ತಾನು ತಿಂದು ಮೇಕೆ ಬಾಯಿಗೆ ಒರೆಸೋದು ಅಂತಕ್ಕಂಥದ್ದು, ಅಂತ ಕೃತ್ಯನ ಮಾಡಿರ್ತಕ್ಕಂಥದ್ದು ಈ ಸರ್ಕಾರ. ಈ ಸರ್ಕಾರ ತನ್ನ ಮೇಲಿರ್ತಕ್ಕಂಥ ಆರೋಪವನ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೋಸ್ಕರ, ಡೈವರ್ಟ್ ಮಾಡೋಕ್ಕೋಸ್ಕರ ಈ ಒಂದು ಕೃತ್ಯವನ್ನ ಮಾಡಿದೆ. ಯಾವುದೇ ಪೊಲೀಸ್ ಅಧಿಕಾರಿಗಳು ಅವ್ರ ಶಕ್ತಿ ಮೀರಿ ಅವ್ರ ಕೆಲಸ ಮಾಡಿದೆ. ಟೋಟಲ್ ಕರ್ನಾಟಕ ರಾಜ್ಯದಲ್ಲಿ ಇಂಟೆಲಿಜೆನ್ಸ್ ಫೇಲ್, ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳ ಆಡಳಿತ ಫೇಲ್ ಆಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾವುದೇ ಕಾರಣಕ್ಕೂ ಅಂತ ಪೊಲೀಸ್ ಅಧಿಕಾರಿಗಳನ್ನ ನೀವು ಸಸ್ಪೆಂಡ್ ಮಾಡಿರೋದು ಸರಿ ಇಲ್ಲ. ನೀವು ತಾಕತ್ತಿದ್ರೆ ನೀವು ಯಾರು ಸಂಬಂಧಪಟ್ಟವರು ಇಲಾಖೆಯಲ್ಲಿ ಯಾರು ಪರ್ಮಿಷನ್ ತಗೊಂಡು ಈ IPL ಇದನ್ನ ಸನ್ಮಾನಿತರು ಯಾಕೆ ಸನ್ಮಾನ ಮಾಡಕ್ಕೆ ಎಲ್ಲಿ ಫಿಕ್ಸ್ ಮಾಡಿದ್ರಿ? ಅದಕ್ಕೆ ಉದ್ದೇಶ ಇದ್ದೇ ಇರ್ತಕ್ಕಂಥ ಅಧಿಕಾರಿಗಳು ಯಾರು? ದಯಮಾಡಿ ಇದನ್ನ ಕ್ರಮ ತಗೋಬೇಕು, ಅಂತವ್ರ ವಿರುದ್ಧ ಕ್ರಮ ತಗೋಬೇಕು. ಅದು ಬಿಟ್ಟು ಆ ಬಡಪಾಯಿ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡಿರ್ತಕ್ಕಂಥ ಖಂಡನೀಯ ಅಂತಕ್ಕಂಥ ಸಂದರ್ಭ ಹೇಳಿ ಈ ರಾಜ್ಯ ಸರ್ಕಾರ ಭ್ರಷ್ಟ ಸರ್ಕಾರ. ಈ ಸರ್ಕಾರ ಒಂದು ಕರಾಳ ದಿನವನ್ನ ಇವತ್ತು ರಾಜ್ಯದ ಜನ ಆ ಸರ್ಕಾರದ ಯಾರ 11 ಕುಟುಂಬ ನಾಶ ಆಗಿದೆ, ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಮುಂದೊಂದು ದಿನ ನೀವು ನಾಶ ಆಗ್ತೀರಿ ಅಂತಕ್ಕಂಥದ್ದನ್ನ ಈ ರಾಜ್ಯದ ಜನ ಮಾತಾಡ್ಕೊತಾ ಇದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ.